ಉತ್ಸವ ರಾಕ್ ಗಾರ್ಡನ್ ಅಂತ. ಇದು ಶಿಗ್ಗಾಂವ್ ತಾಲೂಕಲ್ಲಿರೋದು, ಗಟ್ಗೋಡಿ ಅಂತ ಕರೀತಾರೆ. ನಾವಿವತ್ತು ಅಲ್ಲಿ ಬಂದಿದ್ದೀರಿ. ಇಲ್ಲಿ ಏನು ಅಂದರೆ ಈ ಥರ ನೋಡಿ, ಈ ಥರ ಕಲೆಗಳನ್ನ ಮಾಡಿರೋದು, ಈ ಥರನೆಲ್ಲ ಬೇಜಾನ್ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲೆಲ್ಲ ಯಾವ ಥರ ಇರ್ತಾಯಿದ್ರು ಅಂತ ತೋರಿಸ್ತೀನಿ ಬನ್ನಿ ಇವತ್ತು ನಿಮಗೆ. ನೋಡಿ, ಒಬ್ಬ ಚಿತ್ರಗಾರನ ಕೈ ಚಳಕವನ್ನು ನೋಡಿ, ಈ ಹೆಣ್ಣಿನ ಚಿತ್ರವನ್ನು ಬಿಡಿಸಿದ್ದಾನೆ ನೋಡಿ. ಮದುವೆ ಥರನೇ ಗೊಂಬೆಗಳು ಮಾಡಿಬಿಟ್ಟಿದ್ದಾರೆ, ಯಾವ ಥರ ಮಾಡಿದ್ದಾರೆ. ಕಲೆಗಾರನ ಕೈ ಚಳಕವನ್ನು ನೋಡಿ ನೋಡಿ ನೀವೇ ನೋಡಿ, ಸೇಮ್ ಟು ಸೇಮ್ ಮಾಡಿದ್ದಾರೆ. ಯಾವುದೋ ಮದುವೆ ಮನೆಗೆ ಬಂದಿರೋ ಥರ ಇದೆ ನೋಡಿ, ಸೇಮ್ ಟು ಸೇಮ್. ಕಚೇರಿ ಕೆಲಸದಲ್ಲಿ ಯಾವ ಥರ ಇರ್ತಾರೆ ಅದನ್ನ ಮಾಡಿದ್ದಾರೆ. ಬ್ರಾಹ್ಮಣರ ಮನೆ ಹೆಂಗಿರುತ್ತೆ ಅಂದರೆ ಇಲ್ಲಿ ನೋಡಿ, ಈ ಥರವಾಗಿ ನೀವು ನೋಡ್ಬೋದು ಯಾವ ಥರವಾಗಿ ಮಾಡಿದ್ದಾರೆ ಬ್ರಾಹ್ಮಣ ಮನೆ ಹೆಂಗಿರುತ್ತೆ ಅಂತ ನೋಡಿ. ಮಾರ್ಕೆಟ್ ಥರದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಒಂಥರ. ಇವೆಲ್ಲ ಡೂಪ್ಲಿಕೇಟ್, ಇವು ಕಲ್ಲಲ್ಲಿ ಮಾಡಿರೋದು ನೋಡಿ, ಎಲ್ಲ ಆಲ್ಮೋಸ್ಟ್ ಕಲ್ಲೇ ಇದು ನೋಡಿ. ನೋಡಿ, ಇದು ಗೌಡ್ರ ಮನೆ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ ಇಲ್ಲಿ, ಈ ಮನೆ ಒಳಗಡೆ. ಅದು ನೋಡಿ, ಇವರು ಹಸುಗಳನ್ನ ಸಾಕಿರೋ ಥರ ಎಲ್ಲ ನೋಡಿ ನೋಡಿ. ಇದೆಲ್ಲ ಮಾಮೂಲಿ ಒರಿಜಿನಲ್ ಅಲ್ಲ ಇವೆಲ್ಲ ನೋಡಿ, ಇವೆಲ್ಲ ಕಲೆಗಾರನ ಕೈ ಚಳಕಗಳು ಇವೆಲ್ಲ ನೋಡಿ, ಯಾವ ತರಹ ಮಾಡಿದ್ದಾರೆ ನೋಡಿ. ನೋಡಿ, ಒಬ್ಬ ಟೈಲರ್ ಅವರ ಮನೆಯಲ್ಲಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಟೈಲರ್ ಹೊಲಿತಾ ಇರೋದು ಕೇಳ್ತಾ ಮುಂದೋಗಿ ನೋಡಿ, ಟೈಲರ್ ಹೊಲಿತಾ ಇರೋದು. ನೋಡಿ, ಬಳೆ ಕೊಡಿಸೋರ ಮನೇಲಿ ಹೆಂಗಿರುತ್ತೆ ಅಂತ ಇಲ್ಲಿ ಶಿಲ್ಪದ ಮುಖಾಂತರ ತೋರಿಸಿದ್ದಾರೆ ನೋಡಿ. ಯಾವ ಥರ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಈ ಥರ ನೋಡಿಸಿದ್ದಾರೆ. ಅವ್ರ ಅಪ್ಪ ಐರನ್ ಮಾಡ್ತವ್ರೆ, ಅವ್ರ ಮಗ ನೋಡಿ ಇಲ್ಲಿ ಕುತ್ಕೊಂಡು ಆಟ ಆಡ್ತವನೆ. ಯಾವ ಥರ ಮಾಡಿದ್ದಾರೆ ನೋಡಿ. ನೋಡಿ, ಶಿಲ್ಪಿಗಳ ಮನೆ ನೋಡಿ ಯಾವ ಥರ ಕೆತ್ತನೆ ಮಾಡಿಟ್ಟಿದ್ದಾರೆ. ಎಲ್ಲ ಹಳೆ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ರು ಆ ಥರ ಮಾಡಿದ್ದಾರೆ ನೋಡಿ, ನೋಡ್ಬೋದು ನೀವು. ಯಾವ ಥರ ಕಲೆಗಾರನ ಕೈ ಚಳಕ ನೋಡಿ ಯಾವ ಥರ ಇದೆ. ಎಲ್ಲ ಕಾಳುಗಳನ್ನ ಯಾವ ಥರ ಕ್ಲೀನ್ ಮಾಡ್ತಾಯಿದ್ರು ನೋಡಿ, ಅವ್ರ ಅಮ್ಮ ಕ್ಲೀನ್ ಮಾಡ್ತಾಯಿದ್ರೆ ಅವ್ರ ಮಗು ನೋಡಿ ಯಾವ ಥರ ಇದೆ ಆ ಥರ ಎಲ್ಲ ಕೆತ್ತನೆ ಮಾಡಿಟ್ಬಿಟ್ಟಿದ್ದಾರೆ ಇಲ್ಲಿ ಒರಿಜಿನಲ್ ಥರ ನೋಡ್ಬೋದು ನೋಡಿ. ಸೇಮ್ ಟು ಸೇಮ್ ಮನೆ ನೋಡಿ. ಹಳೆ ಕಾಲದ ಶಾಲೆಯಲ್ಲಿ ಯಾವ ಥರ ಹೇಳ್ಕೊಡ್ತಾಯಿದ್ರು ಆ ಥರ ಚಿಕ್ಕ ಹುಡುಗ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಹೋಮ್ವರ್ಕ್ ಮಾಡಿಲ್ಲ ಅಂದ್ಬಿಟ್ಟು ಆಚೆ ಹಾಕ್ಬಿಟ್ಟಿದ್ದಾರೆ. ಯಾರೋ ನಮ್ಮ ತಂದೆಯವರು ಅವರೆಲ್ಲ ಒಳ್ಳೆ ಹುಡುಗರು ನೋಡಿ. ಇವಾಗ ಮಿಷಿನಲ್ಲಿ ಮಾಡ್ತಾರಲ್ಲ ಆ ಥರ ಎಣ್ಣೆ ಮಾಡ್ತಾರಲ್ಲ, ಈ ಥರ ಎಣ್ಣೆ ಮಾಡ್ತಾಯಿದ್ದು ಗಾಣದಲ್ಲಿ ಹಾಕಿ ತೇದಿ ಅದು ಎಣ್ಣೆ ರೂಪದಲ್ಲಿ ಬರ್ತಾಯಿತ್ತು. ಇವಾಗ ಅವೆಲ್ಲ ಇಲ್ಲ. ಇವಾಗ ನೋಡಿ, ಇಲ್ಲಿ ಹಳೆ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ರು ಅಂತ. ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಇದ್ದಿದ್ದು ಆವಾಗ. ಇವಾಗ ಬರೋದೆಲ್ಲ ಕೆಮಿಕಲ್ಸು. ಸರಿ ನೋಡಿ, ಇದು ನೇತಾರ ಮನೆ ನೋಡಿ, ಯಾವ ಥರ ನೇಯ್ತಾ ಇದ್ದಾರೆ. ಮಗ್ಗಮ್ಮ ಅಂತಾರಲ್ಲ ಆ ಥರ ಸೀರೆ ನೇಯುವ ಮನೆ ಇದು ನೋಡಿ. ಅವ್ರ ಅಪ್ಪ ಸೀರೆ ನೇಯ್ತಾ ಇದ್ದಾರೆ, ಅವ್ರ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಅವ್ರ ಅಮ್ಮನ ಕೂಡ ಸೀರೆ ನೇಯ್ತಾ ಇದ್ದಾರೆ. ಚಮ್ಮಾರರ ಮನೆ, ಚಪ್ಪಲಿ ಹೊಲಿತಾರಲ್ಲ ಅವ್ರ ಮನೆ, ಯಾವ ಥರ ಹೊಲಿತಾರೆ ಚಪ್ಪಲಿನ ಅಂತ. ಅವ್ರ ಮಗ ಕೂಡ ಅದೇ ಕೆಲಸ ಅವ್ರ ಅಪ್ಪ ನೋಡಿ ಅದನ್ನೇ ಮಾಡ್ತಾಯಿದ್ದಾರೆ. ಅವ್ರ ಮಗಳು ನೋಡಿದ್ರೆ ಇಲ್ಲಿ
ಪಾತ್ರೆ ತೊಳಿತಾ ಇದ್ದಾರೆ, ಎಲ್ಲ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಕಂಬಾರ ಮನೆ ಹಳೆ ಕಾಲದಲ್ಲಿ ಯಾವ ಥರ ಕಬ್ಬನ್ನ ಕಾಯಿಸ್ತಾ ಮಾಡ್ತಾಯಿದ್ರು, ಅದೇ ಕತ್ತಿ ಚೂರಿ ಅವನ್ನೆಲ್ಲ ಮಾಡ್ತಾಯಿದ್ರು. ಅವ್ರಿಗೆ ಕಂಬಾರ ಅಂತ ಕರೀತಾರೆ. ಇಲ್ಲಿ ನೋಡಿ ಕಲೆ ರೂಪದಲ್ಲಿ ಅದನ್ನು ತೋರಿಸಿದ್ದಾರೆ. ಹಿರಿಯರು ಅಂತಾರೆ, ಇವರು ಅದೇ ಸ್ಟೂಲು ಕುರ್ಚಿ ನಮ್ಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾಯಿದ್ರಲ್ಲ ಹಳೆ ಕಾಲದಲ್ಲಿ, ಅದನ್ನ ಮಹಿಳೆಯರು ಅಂತ ಕರೀತಾರೆ. ಈ ಥರದಲ್ಲಿ ಮಾಡ್ತಾಯಿದ್ರು ಅವಾಗ. ಇವಾಗೆಲ್ಲ ನೋಡ್ಬೋದು ನೋಡಿ, ಇದು ಬೆಡ್ ಮಾಡುವವರ ಮನೆ, ಅಂದರೆ ಪಿಂಜಾರವರ ಮನೆ. ನೋಡಿ ಯಾವ ಥರ ಆಗಿನ ಕಾಲದಲ್ಲಿ ಬೆಡ್ ಮಾಡ್ತಾಯಿದ್ರು ಅಂತ. ಹತ್ತಿ ನೋಡಿ ಯಾವ ಪಾಪ ಯಜಮಾನ್ರು ಅಲ್ಲಿದ್ದಾರೆ ನೋಡಿ, ಆ ಅಮ್ಮ ಪಾಪ ಹೊಲಿತಾ ಇದ್ದಾರೆ ನೋಡಿ. ಆ ಕಾಲದಲ್ಲಿ ಈ ಥರ ಎಲ್ಲ ಕಷ್ಟ ಬಿದ್ದು ಮಾಡ್ತಾಯಿದ್ರು ನೋಡಿ. ಇಲ್ಲಿ ಸೇಮ್ ಕಾಡಿನ ಥರನೇ ಎಲ್ಲ ಪ್ರಾಣಿಗಳನ್ನೆಲ್ಲ ಇಕ್ಕಿ ಅದ್ರ ಸೌಂಡ್ ಎಫೆಕ್ಟ್ ಎಲ್ಲ ಇಕ್ಕಿ ನೀರು ಬರೋ ಥರ ಮಾಡಿ ನೋಡಿ. ಎಲ್ಲ ಮೊಲ ಗಿಲ್ಲ ಎಲ್ಲ ಥರ ಸೇಮ್ ಕಾಡು ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ ಇಲ್ಲಂತೂ. ನೋಡಿ ಗೊರಿಲ್ಲ ನೋಡಿ, ಹಾವು ತಿಂತಾ ಇರೋದು ಅಲ್ಲಿ ನೋಡಿ, ಗೊರಿಲ್ಲ ನೋಡಿ. ನೋಡಿ ಗಂಧದ ಗುಡಿ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ದಾರೆ, ಕೇಳಬೇಕಾ ನೋಡಿ. ನೋಡಿ ಸೇಮ್ ಕಾಡು ಫೀಲಿಂಗೆ, ಕಾಡಲ್ಲಿ ಇದ್ದೀರೇನೋ ಅನಿಸ್ಬೇಕು, ಸೇಮ್ ಪ್ರಾಣಿಗಳಿದ್ದಾವೇನೋ ಅನಿಸ್ಬೇಕು ಆ ಥರ. ಸಾಟ್ ಪಾಟ್ಬಿಡು ನೋಡಿ. ಇದು ಗೆಂಡಾಮೃಗ ನೋಡಿ, ಅಲ್ಲಿ ನೋಡಿ ಕರಿ ಚಿರತೆ ಹಂದಿ ನೋಡಿ. ಇದು ಏನು ಗೊತ್ತಾ, ಇದು ಸಂತೆ ಮಾರ್ಕೆಟು. ಇಲ್ಲಿ ಹಸುಗಳ್ನ ಮಾರಕ್ಕೆ ಬಂದಿರೋದು, ಹಸುಗಳ್ನ ಕೊಂಡ್ಕೊತಾರದು ಅವರು. ಹಾಂ ನೋಡಿ, ಅವ್ರು ನೋಡಿ ಕೈ ಮುಚ್ಚಿಬಿಟ್ಟು ಕಳಿಸ್ಕೊಡ್ತಾ ಇರೋದು ಹಸುಗಳಿಗೆ. ಹಸುಗಳ್ನ ಮಾರ್ತಾ ಇರೋದು ಅಲ್ಲಿ. ಇಲ್ಲಿ ನೋಡಿ ಹಸು ಕಾಲಿಗೆ ನೋಡಿ ಇದನ್ನ ಹಾಕ್ತಾ ಇದ್ದಾರೆ, ಇದು ಗ್ರಿಪ್ ಸಿಗೋಕ್ಕೆ ಓಡಾಡೋಕ್ಕೆ ನೋಡಿ. ಇದು ಒಂಥರ ಮಾರ್ಕೆಟ್. ಇದು ನಮ್ಮ ಮನೆ ಹತ್ರ ಎಲ್ಲ ಯಾವ ಥರ ಮಾರ್ಕೆಟ್ ಇರುತ್ತೆ ಆ ಥರ ಇಲ್ಲಿ ಹಸು ಮಾರ್ಕೆಟ್. ಇದು ಆ ಥರ ಕಲೆ ಮಾಡಿರೋದು ನೋಡಿ. ನೋಡಿ ಯಜಮಾನ್ರು ಎಲ್ಗೋ ಹೋಗ್ತಾ ಇದ್ದಾರೆ. ಇಲ್ಲಿ ಕೋಳಿ ಮಾರ್ಕೆಟ್, ಇದು ಕೋಳಿ ಚಿಕನ್ ಮಾರ್ಕೆಟು. ಯಾವ ಕೋಳಿ ಬೇಕು ಆ ಕೋಳಿ ಎತ್ಕೋಬೋದು ನೋಡಿ. ನಾವಾಗಿದ್ರೆ ಎತ್ಕೊತಿದ್ರಿ ಯಾವುದೋ ಒಂದು ಕೋಳಿ ನೋಡಿ. ಮಾರಾಟಗಾರ ಎಲ್ಲ ಬಂದು ಗೊತ್ತವ್ರೆ. ಇದು ಕುರಿ ಮಾರ್ಕೆಟ್. ಇದು ನೋಡಿ ಕುರಿ ಮಾರ್ಕೆಟ್ ಯಾವ ಥರ ಇದೆ ಅಂತ ನೋಡಿ. ನೋಡಿ ಇವಾಗ ಫಿಶ್ ಮಾರ್ಕೆಟ್ ಬಂತು. ಇದು ಫಿಶ್ ಮಾರ್ಕೆಟು. ಇಲ್ಲಿ ಫಿಶ್ ತೊಗೊಳ್ಳೋ ಥರ ನೋಡಿ, ಇವರು ಲಂಬಾಣಿ ಅವರು, ಇದು ಫಿಶ್ ಮಾರ್ತಾ ಇರೋರು ನೋಡಿ ಯಾವ ಥರ ತೊಗೊತಿದ್ದಾರೆ. ಇಲ್ಲಿ ನೋಡಿ ಹಣ್ಣು ಹಂಪ್ಲು ಎಲ್ಲ ಬಂತು, ಸೇಮ್ ಟು ಸೇಮ್ ಮಾರ್ಕೆಟ್ ಮಾಡಿಬಿಟ್ಟಿದ್ದಾರೆ, ಮಿನಿ ಮಾರ್ಕೆಟು ನೋಡಿ. ಇದು ಕೆರೆ. ಆಗಿನ ಕಾಲದ ಹೆಣ್ಮಕ್ಳು ಯಾವ ಥರ ಬಟ್ಟೆ ಒಗಿತಾ ಇದ್ರು ಒಂದು ಕಲೆ ರೂಪದಲ್ಲಿ ತೋರಿಸಿದ್ದಾರೆ ಇಲ್ಲಿ. ಎಲ್ಲ ಆಡ್ತಾ ಇದ್ದಾರೆ ಹೇಳಿ, ಆ ಥರ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಫ್ರೀ ಫೈರು, ಪಬ್ಜಿ ಅಂತ ಹಾಕೊಂಡಿದ್ದಾರೆ. ನಾವು ಚಿಕ್ಕವರಿದ್ದಾಗ ಆಡ್ತಾ ಇದ್ವಿ ಗಾಳಿ ಬಂಡಿ ಅಂತ. ಗಾಳಿ ಮೇಲೆ ಕುತ್ಕೊಂಡಿದ್ರೆ ಇಬ್ಬರು ಎಳ್ಕೊಂಡು ಹೋಗ್ತಾ ಇರೋದು. ಅವ್ನು ಫುಲ್ ಬಂದ ಹಿಂದೆ ಬರೋನ್ಗೆ ಬಾಯಲ್ಲಿ ಬಂದುಬಿಟ್ಟಿರ್ತದೆ, ಅವ್ನು ಕೇಳೋಕ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಫುಲ್ ಸರಿ ಇಲ್ಲ, ದಬ್ಬಿಸ್ಬಿಡ್ತಾರೆ. ಗುಂಡ 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 ಅಲ್ಲಿ ನೋಡಿ ವೀಲ್ ತೊಗೊಂಡು ಯಾವ ಥರ ಹೋಗ್ತಾ ಇದ್ದಾನೆ ನೋಡಿ. ಗೋಲಿ ಹಾಕ್ತವ್ರೆ ನೋಡಿ, ಯಾವ ಥರ ಗೋಲಿ ಹಾಕ್ತವ್ರೆ. ಅವಾಗಿದ್ದಾಗ ಚಿಕ್ಕ ವಯಸ್ಸಾಗಿದ್ದಾಗ ಎಲ್ಲ ಗೋಲಿಗೆ ಚೆಂಡು ಅಂತ ಆಡ್ತಾಯಿದ್ರು. ಇವಾಗ ಎಲ್ಲ ಇದು ಚಿನ್ನಿ ದಾಂಡು ಅಂತ ಇದು ಗೊತ್ತಿರ್ಬೋದು ಎಲ್ಲರಿಗೂ, ಆಡ್ತಾಯಿದ್ದಾರೆ ಹುಡುಗರು. ಕ್ರೀಡೆ ನಮ್ಮ ಹುಡುಗರ ಕ್ರೀಡೆ ಇದೆ, ಆ ಥರ ಆಡ್ತಾಯಿದ್ದಾರೆ ಎಲ್ಲ ಹುಡುಗರು. ಇದೆಲ್ಲ ರಿಯಲ್ ಅನ್ಕೋಬೇಡಿ, ಸುಮ್ಮನೆ ಸ್ಟ್ಯಾಚು. ಯಾವ ಥರ ಕುಸ್ತಿ ಮಾಡ್ತಾಯಿದ್ರು, ಕುಸ್ತಿಪಟುಗಳು ಮಾಡಿದ್ರು. ಆಗಿನ ಕಾಲದ ಹಿರಿಯರೆಲ್ಲ ಅವ್ರ ಮೇಲೆ ಬೆಟ್ಟಾಕಿ ಆಡ್ತಾಯಿದ್ರು ಮಸ್ತಾಗಿ ನೋಡಿ. ನೋಡಿ ಅವ್ರು ಜೋಶ್ ಬರಲಿ ಅಂತ ಇಲ್ಲಿ ತಮಟೆ ಹೊಡೆ ಅಂತಾರೆ. ಕಾಲದಲ್ಲಿ ಗಡ್ಡಿ ಮನೆ ಅಂತ ಈ ಥರ ಕಸರತ್ತುಗಳನ್ನ ಮಾಡ್ತಾಯಿದ್ರು. ಅಲ್ಲಿ ಕಲ್ಲೆತ್ತೋದು ಅವನ್ನೆಲ್ಲ ಮಾಡೋದು. ಇವಾಗ ಜಿಮ್ ಅಂತ ಆಗ್ಬಿಟ್ಟಿದೆ. ಆ ಕಾಲನೇ ಆ ಕಾಲ ಬಿಡಿ. ಅಮ್ಮ ಅಪ್ಪ ಮಕ್ಕಳು ಈ ಥರ ಎಲ್ಲ ಕ್ಲಾಸ್ ಮಾಡ್ತಾರೆ. ಅದಕ್ಕೆ ಇದನ್ನ ಕ್ಲಾಸ್ ಗ್ಯಾಲರಿ ಅಂತ ಕರೀತಾರೆ. ಕಾಲದಲ್ಲಿ ಹಿರಿಯರಿಗೆ ಟೈಮ್ ಪಾಸ್ ಆಗ್ತಾ ಇರೋಲ್ಲ ನೋಡಿ. ಆ ಟೈಮಲ್ಲಿ ಈ ಥರ ಹಳ್ಳಿ ಕಟ್ಟೆ ಅಂತ ಇರ್ತಾಯಿತ್ತು ಆಗಿನ ಕಾಲದಲ್ಲಿ. ಅವಾಗ ಈ ಥರ ಮಾತಾಡ್ಕೊಂಡು ಕುತ್ಕೊತಾ ಇದ್ರು. ಊಟ ಮಾಡಿ ಬಂದು ಎಲ್ಲರಿಗೆ ಹಾಕೊಂಡು
ಅದು ಇದು ಅಂತ ಸುಮಾರು ಮಾತಾಡ್ತಾ ಇದ್ರು. ಎಲ್ಲರಿಗೂ ಬುಡಕಟ್ಟ ಜನಾಂಗದ ಈ ಶಿಲ್ಪ ಕಲೆಗೆ ಸ್ವಾಗತ. ಬನ್ನಿ, ಬುಡಕಟ್ಟು ಜನಾಂಗದವರು ಹೆಂಗಿರ್ತಾರೆ ಅಂತ ಇಲ್ಲಿ ಒಂದೊಂದನ್ನು ಶಿಲ್ಪದ ಮುಖಾಂತರ ತಿಳಿಸಿದ್ದಾರೆ. ಎಲ್ಲರೂ ನೋಡೋಣ ಬನ್ನಿ. ಇಲ್ಲಿ ಬುಡಕಟ್ಟು ಜನಾಂಗದವರು ಆಗಿನ ಕಾಲದಲ್ಲಿ ಯಾವ ಥರ ಮಾಂಸಗಳನ್ನ ಹಸಿಯಾಗಿ ಕೊಂದು ತಿಂತಾಯಿದ್ರು ಅಂತ ನೋಡ್ಬೋದು ನೀವು. ನೋಡಿ, ಅವ್ರು ಬೇಟೆ ಆಗ್ತಾಯಿದ್ರು ಈ ರೀತಿ ಎಲ್ಲ ಉಟ್ಕೊಳ್ಳೋಂಥ ವೇಷಭೂಷಣ ಅವು ಇರ್ಬೋದು ನೋಡ್ಬೋದು ನೀವೆಲ್ಲ. ಇವರು ಬುಡಕಟ್ಟು ಜನಾಂಗದವರು ಅದಕ್ಕೆ ಈ ರೀತಿ ಆಗಿರೋದು. ಅಂದರೆ ಅವಾಗಿಂತನೂ ಅಷ್ಟೇ ಇವರು ಭೇಟಿಯಾಗಿ ತಿಂದಿನೇ ಅಭ್ಯಾಸ ಇರೋದೆಲ್ಲ ನೋಡ್ಬೋದು. ನೋಡಿ, ಇವರು ಬುಡಕಟ್ಟು ಜನಾಂಗದ ಮಹಿಳೆಯರು. ಬುಡಕಟ್ಟು ಜನಾಂಗದ ಮಹಿಳೆಯರು ಹುಟ್ಟು ಕುತ್ಕೊಂಡಿದ್ದಾರೆ. ಆರಾಮವರು ಎಲ್ಲ ಒರಿಜಿನಲ್ಲೇ ಅಲ್ಲ, ಕಲೆಗಾರನ ಕಲಿತಲ್ಲ. ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಅಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.